ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KE ವತಿಯಿಂದ ನೀಟ್ ಎಕ್ಸಾಮನ್ನು ಬರೀಲಿಕ್ಕೆ ಹೋಗ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಟಿಪ್ಪಣಿ, ಒಂದು ಆದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಏನಂದರೆ, ಸೊ UGCET 2024ಕ್ಕೆ ಸಂಬಂಧಿಸಿದಂತೆ UG ನೀಟ್ ಅನ್ನು ಮಾತ್ರ ಆಯ್ಕೆ ಮಾಡಿರುವ ಅಭ್ಯರ್ಥಿಗಳಿಗೆ CET ಪರೀಕ್ಷೆಯ ಒಂದು ಪ್ರವೇಶ ಪತ್ರ ಡೌನ್ಲೋಡ್ ಆಗುವುದಿಲ್ಲ. ಅಂದರೆ ವಿದ್ಯಾರ್ಥಿಗಳು ಇವತ್ತು ಬೋರ್ಡ್ ಇದಕ್ಕೆ ಹೋಗಿದ್ರು, KE ವೆಬ್ಸೈಟಿಗೆ ಹೋಗಿದ್ದರು, ಮನವಿ ತಗೊಂಡು ಏನೋ ಕನ್ಫ್ಯೂಸ್ ಮಾಡಿಕೊಂಡು ನಮಗೆ ಇದು KCET ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಹೋಗಿದ್ದಾರಂತೆ. ಸೊ ಅದಕ್ಕೆ ಸಂಬಂಧಿಸಿದ ಸ್ಪಷ್ಟೀಕರಣ ಸಲುವಾಗಿ ಏನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಯಾರು ನೀಟ್ ಎಕ್ಸಾಮನ್ನು ಬರೀಲಿಕ್ಕೆ ಹೋಗ್ತಾ ಇದ್ದಾರೆ, ಬರೀ ನೀಟ್ ಮಾತ್ರ ಅಟೆಂಡ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಅಂಥ ವಿದ್ಯಾರ್ಥಿಗಳಿಗೆ ಸೊ CET ಪ್ರವೇಶ ಪತ್ರ ಡೌನ್ಲೋಡ್ ಆಗೋದಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ಏನಂತಂದರೆ, ಸದರಿ ಅಭ್ಯರ್ಥಿಗಳು ನೀಟ್ CET ಹಂಚಿಕೆಯಲ್ಲಿ ಅಂದರೆ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ಯದಲ್ಲಿ ಭಾಗವಹಿಸಲು ಅವಕಾಶ ಇರುತ್ತದೆ. ಅಂದರೆ ಎಕ್ಸಾಮ ಇದಕ್ಕೆ ನಿಮಗೆ ಬರಲಿಕ್ಕೆ ಬರೋದಿಲ್ಲ, ನೀವು ಭಾಗವಹಿಸ್ಬೋದು, ನೀಟ್ ಎಕ್ಸಾಮನ್ನು ಅಟೆಂಡ್ ಮಾಡ್ಕೊಂಡು ಭಾಗವಹಿಸ್ಬೋದು. ಆದರೆ CET ಎಕ್ಸಾಮನ್ನು ನೀವು ಇಲ್ಲಿ ಕುಂದಿರಲಿಕ್ಕೆ ಬರೋದಿಲ್ಲ, ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟೀಕರಣವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ KE-ದವರು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.